ಹೇ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಿಶೀಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಇವಾಗ ಮಳೆಗಾಲ ಅಲ್ವಾ, ಸೊ ಮಳೆ ನೀರನ್ನ ಯಾವ ತರ ಸಂಗ್ರಹಣೆ ಮಾಡ್ಕೊಳ್ಬಹುದು. ನೀವೆಲ್ಲರೂ ಕೇಳಿದೀರಾ ಮಳೆ ನೀರನ್ನ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ನಮ್ಮ ಮನೆ ಟೆರೆಸ್ ನೀರನ್ನ ಯಾವುದೇ ಒಂದು ಹೆವಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬೋರ್ವೆಲ್ಗೆ ಹಾಕಿ ಯಾವ ತರ ಸಂಗ್ರಹಣೆ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿದೆ. ಸೊ ಕೀಪ್ ವಾಚಿಂಗ್. ನೋಡಿ, ಈ ಟ್ಯಾರಿಸ್ ಮೇಲಿನ ನೀರನ್ನು ಇವಾಗ ನಾವು ಬೋರ್ವೆಲ್ಗೆ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಬೋರ್ವೆಲ್ಗೆ ಫಿಲ್ಲಿಂಗ್ ಮಾಡೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೇವೆ. ಇದೊಂದು ನಾನೊಂದು ಟೆಂಪ್ರರಿ ಮಾಡಿದ್ದೇನೆ. ಇವಾಗ ಇದನ್ನು ಥರ ಒಂದು ಸಣ್ಣ ಬಕೆಟ್ ತಗೊಂಡು, ಇಲ್ಲಿ ಅಂದರೆ ನಿಮಗೆ 200 ಲೀಟರ್ದು ಬ್ಯಾರೆಲ್ ಇದ್ದರೆ ಅದಕ್ಕೂ ಸೇಮ್ ಈ ಥರ ಮಾಡ್ಬೋದು. ಈ ನಮ್ಮ ಟ್ಯಾಂಕಿಯಿಂದ ನೀರು ಬರೋ ಥರ ನಾವು ಇದನ್ನು ಹೇಗೆ ಇದು ಮಾಡ್ತೀವೋ, ಸೊ ಇವಾಗ ಬಂದಿರೋ ಟ್ಯಾರಿಸ್ ಮೇಲೆ ಬಂದಿರೋ ನೀರನ್ನು ಇಲ್ಲಿ ಸ್ಟೋರೇಜ್ ಆಗಿಬಿಟ್ಟು ಇದರಿಂದ 3 ಇಂಚ್ ಪೈಪ್ ಒಳಗಡೆ ನಾನು ಇವಾಗ ಈಗ ಎಲ್ಬು ಕೊಟ್ಟು ಈಗ ಕೊಡ್ತೇನೆ. ಅದನ್ನು ನಾನು ನಂತರ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಸೊ ನಾವು ಈ ಥರ ಮೊದಲು ಈ ಥರ ಒಂದು ಮಾಡಿದರೆ, ಮತ್ತೊಂದು ಇದು ಜಾಲಿಯಲ್ಲಿ ಏನು ಕಸ, ಟ್ಯಾರಿಸ್ ಮೇಲಿನ ಕಸ ಬಂದರೆ ಇಲ್ಲಿ ಶೇಖರಣೆ ಆಗಬೇಕು. ಸೊ ಇದಕ್ಕೆ ಇವಾಗ ಜಸ್ಟ್ ಇದು ಟೆಂಪ್ರರಿ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸಕ್ಸಸ್ ಆದರೆ ತಮ್ಮ ಕೊಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೆಂಡತಿ ಚಾನಲ್ನ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಹೊರಗಡೆ ಜೋರ್ ಮಳೆ ಬರ್ತಿದೆ ಅಲ್ವಾ, ಒಳಗಡೆ ಬಂದು ನೋಡಿದ್ರೆ ನೋಡಿ ನಮ್ಮನೆ ಮಕ್ಳು ಯಾವ ತರ ತಪ್ಕೊಂಡು ಮಲಗಿದಾರಂತ. ಈಗ ನೀರು ಇಲ್ಲಿ ಬಂದು ಬೀಳುತ್ತೆ. ಇವಾಗ ಇಲ್ಲಿ ಜಾಲಿ ಯಾಕೆ ಕಟ್ಟೋದು ಅಂದರೆ, ಈ ಟ್ಯಾರಿಸ್ ಇದ್ದು ಸ್ವಲ್ಪ ಕೊಳೆ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಈ ಥರ ಜಾಲಿಯನ್ನು ಕರೆಕ್ಟಾಗಿ ಕಟ್ಟಿದರೆ, ಇದೊಂದು ಕರೆಕ್ಟಾಗಿ ಪ್ಯಾಕ್ ಮಾಡಿ ಕಟ್ಟಬೇಕು ಈ ಥರ. ಅಂದರೆ ಯಾವುದೇ ಒಂದು ಕಸ ಅದಕ್ಕೆ ಹೋಗಬಾರ್ದು. ಮತ್ತು ಇದನ್ನು ಪ್ಯಾಕ್ ಮಾಡಿಬಿಟ್ರೆ, ಏನಾದರೂ ಬಟ್ಟೆ ಏನಾದರೂ ಹಾಕಿದರೆ ಇದರಿಂದನೂ ಈ ಕೊಳೆ ಏನಾದರೂ ಇದ್ದರೆ ಅಥವಾ ಏನಾದರೂ ಕಸ ಕಡ್ಡಿ ಇದ್ದರೆ ಒಳಗಡೆ ಹೋಗೋದಿಲ್ಲ. ಸೊ ಫ್ಯೂಚರಲ್ಲಿ ಏನು ನಿಮ್ಮದು ಈ ಬೋರ್ ಏನಾದರೂ ಕೊಳೆ ಅಂದರೆ ಕಸ ಕಡ್ಡಿ ಏನಾದರೂ ಇದ್ದು ಬ್ಲಾಕ್ ಆಗೋದನ್ನು ತಡೆಯುತ್ತೆ ಇದನ್ನು. ಸೊ ಇದು ಸ್ವಲ್ಪ ಬಲೂನ್ ರೀತಿ ಮಾಡಬೇಕು. ಇವಾಗ ಎಷ್ಟು % ಸಕ್ಸಸ್ ಆಗುತ್ತೆ, ಎಷ್ಟು % ಸಕ್ಸಸ್ ಆಗಲ್ಲ ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಒಂದು ಎಕ್ಸಾಂಪಲ್ ಮಾಡಿದ್ದೇವೆ. ಒಂದೇ ಪೈಪ್ ಇದ್ದು ನೀರನ್ನು ನಾವು ಅಂದರೆ ಬೇರೆ ಒಂದು 4-5 ಪೈಪ್ ಇದೆ, ಅದನ್ನು ಬಿಟ್ಟು ಖಾಲಿ ಒಂದೇ ಪೈಪ್ ಇದೆ ನೀರನ್ನು ಇವಾಗ ಹಾಕ್ತಾಯಿದ್ದೇವೆ. ಒಂದು ವೇಳೆ ಇದರ ಸಕ್ಸಸ್ ಆದರೆ ಅಲ್ಲಿ ಒಂದು 2-3 ಪೈಪನ್ನು ತಂದು ಇವಾಗ 2 ಇಂಚಿದು ಪೈಪ್ ಹಾಕ್ಬಿಟ್ಟು ಇದಕ್ಕೆ ಜಾಯಿಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇದು ಜಸ್ಟ್ ಇವಾಗ ಒಂದು ಯಾವ ರೀತಿ ಆಗುತ್ತೆ ಅಂತ. ಮುಂಚೆನೂ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ನಾನೊಂದು ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೇ ನೋಡಿದೆ. ಒಂದು 4 ಕಂಬ ಹಾಕಿಬಿಟ್ಟು ಈ ಟರ್ಪಲನ್ನು ಕಟ್ಟಿಬಿಟ್ಟು, ನೋಡಿ ಈ ಥರ ಇಲ್ಲಿ ಟರ್ಪಲ್ ಇದೆಯಲ್ಲ, ನೀಲಿ ಟರ್ಪಲ್ ಕಾಣುತ್ತಲ್ಲ, ಅದನ್ನು ಹಾಕಿದೆ. ಆ್ಯಕ್ಚುಲಿ ಬ್ಲ್ಯಾಕ್ ಟರ್ಪಲ್ ಒಂದು ಸ್ವಲ್ಪ ಗಟ್ಟಿ ಟರ್ಪಲ್ ಹಾಕಿದರೆ ಏನಾಗ್ತಿರಲಿಲ್ಲ. ಇದು ಸ್ವಲ್ಪ ಟರ್ಪಲು ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ. ಮತ್ತು ಇವಾಗ 4 ಕಂಬದಲ್ಲಿ ಒಂದು 2 ಕಂಬ ಮಾತ್ರ ಕಾಣುತ್ತೆ. ಒಂದು 2 ಕಂಬ ತೆಗ್ದ್ವಿ ನಾವು ಇವಾಗ. ಹಾಕಿಬಿಟ್ಟು ಅದರಲ್ಲಿ ನೀರು ಬಂದದ್ದನ್ನು ಇಲ್ಲಿ ಹಾಕೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಅಲ್ಲಿ ಗ್ರೀನ್ ಪೈಪ್ ಕಾಣುತ್ತೆ ನೋಡಿ, ಆ ಗ್ರೀನ್ ಪೈಪ್ ಒಳಗಡೆ ಒಂದು ಇದು ಮಾಡಿದ್ವಿ. ಆಗಿತ್ತು, ಒಂದು 70% ಸಕ್ಸಸ್ ಆಗಿತ್ತು. ಆದರೂ ನಮಗೆ ಕರೆಕ್ಟಾಗಿ ಅದರದ್ದೊಂದು ಐಡಿಯಾ ಸಿಕ್ಕಲಿಲ್ಲ. ಸೊ ಇದು ಒಂದು ನಾನು ಈ ಬೆಳ್ತಂಗಡಿ ಆಚೆ ಹೋದಾಗ ಇದನ್ನು ನೋಡಿದೆ. ಸೊ ಅವರೇ ಮಾಡಿದ್ದಂತೆ ಮನೆಯಲ್ಲಿ. ನಾನು ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಮಾಡಿದೆ. ಏನಾಗುತ್ತೆ ಅಂತ ನೋಡಬೇಕು ಇವಾಗ. ಸೊ ಇದಕ್ಕೆ ಈ ರೀತಿ ಎಲ್ಬೋ ಹಾಕಿಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ, ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬೈ ಬಾಯ್.